नर्य प्रजा मे गोपाय अमृतत्वाय जीवसे जातां जनिष्यमाणाञ्च अमृते सत्ये प्रतिष्ठितां कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवामि सहितं नमामि। हर नमः पार्वतीपति हर हर महादेव। लक्ष्मी रमण गोविंद गोविंद। गजानन महाराज की जय। सिद्धिविनायक महाराज की जय। हर नमः पार्वतीपति हर हर महादेव। अस्तु श्री मंगलानि भवन्तु सन्तु नो चिरस्तु शुभमस्तु नित्यमंगलानि भवन्तु। भक्ताभिमान गोविंद गोविंद।
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಭಗತ್ ಸಿಂಗ್ ಗಜಾನನ ತರುಣ ಮಂಡಳಿ ವತಿಯಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಗಜಾನನ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿನಿತ್ಯ ಸಾಕಷ್ಟು ಭಕ್ತಾದಿಗಳಲ್ಲಿ ಆಗಮಿಸ್ತಾರ. ಒಂದು ಗಜಾನನ ಒಂದು ದರ್ಶನ ಪಡಿತಾರ, ಆಶೀರ್ವಾದವನ್ನು ಪಡಿತಾರ. ಇಷ್ಟು ಮಹತ್ವ ಮಹತ್ವ ಈ ವಿಶ್ವಂಬರ ಈ ಭೂಲೋಕಕ್ಕೆ ಆಗಮಿಸಿ 7 ದಿವಸಗಳವರೆಗೆ ಗಜಾನನ ಪೂಜೆ ಆಚರಣೆ ಮಾಡ್ತೀವಲ್ಲ, ಬಹಳಷ್ಟು ವಿಶೇಷತೆಯನ್ನು ಪಡೆದದ. ಯಾಕಂದ್ರ ಇಡೀ ನಮ್ಮ ಬಿಜಾಪುರದ ಜಿಲ್ಲೆಯಲ್ಲಿ ಲೋಕಲ್ ವಿಜಾಪುರದಲ್ಲಿ ಕೂಡ ಎಷ್ಟೋ ಗಣಪತಿಗಳು ಒಂದು ಸಾರ್ವಜನಿಕ ಗಣಪತಿಗಳು ಸ್ಥಾಪನೆ ಆಗಿವೆ. ಭಗತ್ ಸಿಂಗ್ ಗಜಾನನ ಒಂದು ತರುಣ ಮಂಡಳಿ ವತಿಯಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಗಜಾನನ ಒಂದು ವಿಶೇಷತೆ ಏನಂದ್ರ ಪ್ರತಿ ವರ್ಷ ಒಂದು ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಆಚರಿಸ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ಭಕ್ತಾದಿಗಳು 7 ದಿವಸಗಳವರೆಗೆ ಒಬ್ಬೊಬ್ಬರು ಭಕ್ತಾದಿಗಳು ಒಂದೊಂದು ಸತ್ಯನಾರಾಯಣನ ಪೂಜೆಯನ್ನು ಆಚರಣೆ ಮಾಡ್ತಾರ. ಅದರ ಜೊತೆಗೆ ವಿಶೇಷ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಅದೇ ರೀತಿ ರುದ್ರಪಠಣ, ಶ್ರೀ ಸೂಕ್ತ ಅಭಿಷೇಕ ಹಾಗೂ ಗಣೇಶ ಅಥರ್ವಶೀರ್ಷ ಅಭಿಷೇಕ ಆ ಗಣೇಶನಿಗೆ ಮಾಡ್ತೀವಿ. ಅಲ್ಲದೆ ಸಾಯಂಕಾಲ ಸಮಯದಲ್ಲಿ ಪಂಚೋಪಚಾರ ಪೂಜೆ ಮಾಡ್ತೀವಿ. ಅಂದ್ರೆ ಧೂಪ, ದೀಪ, ನೈವೇದ್ಯ ಈ ಪ್ರಕಾರವಾಗಿ ಆ ಗಣೇಶನಿಗೆ ಭಗತ್ ಸಿಂಗ್ ಗಜಾನನ ತರುಣ ಮಂಡಳಿ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ 7 ದಿವಸವರೆಗೆ ಆಚರಣೆ ಮಾಡತಕ್ಕಂಥ ಗಜಾನನ ಉತ್ಸವ ನಮ್ಮ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಲಿ. ಅಷ್ಟೇ ರೀತಿ ಈ ಒಂದು ಗಜಾನನ ಉತ್ಸವ ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ, ಒಂದು ವಿಶೇಷವಾಗಿ ಧಾರ್ಮಿಕ ಹಬ್ಬ. ಇದು 1831ರಿಂದ ಅಲ್ಲಿ ಬಾಲಗಂಗಾಧರ ತಿಲಕ್ ಅವರು ಈ ಒಂದು ಆಚರಣೆಯನ್ನ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರ ಜನರು ಒಂದುಗೂಡಿ ಒಂದು ಒಗ್ಗಟ್ಟಿರಲಿ, ಜನರಲ್ಲಿ ಯಾವುದೇ ರೀತಿ ಜಾತಿ ಭೇದ, ಧಾರ್ಮಿಕ ಭೇದ ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ಹಬ್ಬವನ್ನು ಆಚರಣೆ ತಂದ್ರು. ಅವಾಗಿನಿಂದ ಆರಂಭಗೊಂಡಿರ್ತಕ್ಕಂಥ ಈ ಗಜಾನ ಉತ್ಸವ ಇವತ್ತು ಕೂಡ ಅನುಚಾನವಾಗಿ ನಡೆದುಕೊಂಡು ಬಂದದ. ಅದರಲ್ಲಿ ಈ ಗಣೇಶ ವಿಶಿಷ್ಟವಾಗಿ ಈ ವರ್ಷ ಗಣೇಶನ ಒಂದು ಪೂಜೆ, ಗಣೇಶನ ಉತ್ಸವ ಆರಂಭ ಆದ ಮೊದಲನೇ ದಿವಸದಿಂದೇ ನಮ್ಮ ಬಿಜಾಪುರಕ್ಕೆ ಮಳೆ ಪ್ರಾರಂಭ ಆಗ್ಯದ. ಅದು ಒಂದು ನಮ್ಮ ಸಂತೋಷ, ನಮ್ಮ ಸುದೈವ ಅನ್ಬೇಕು. ಯಾಕಂದ್ರ ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ನಾವು. ಆ ಪ್ರಕಾರವಾಗಿ ಗಣೇಶ ನಮ್ಮೆಲ್ಲರಿಗೂ ಹರಸ್ಲಿ, ಆಶೀರ್ವಾದ ಮಾಡ್ಲಿ. ಆ ಗಣೇಶನ ಒಂದು ಸ್ತುತಿ ಎಷ್ಟು ಮಾಡಿದ್ರು ಕಡಿಮೆನೆ. ಯಾಕಂದ್ರ ಸಂಕಷ್ಟ ಗಣಪತಿ ಪೂಜೆಯನ್ನು ನಾವು ಆಚರಣೆ ಮಾಡ್ತೀವಿ. ಪ್ರತಿ ಸಂಕಷ್ಟ ದಿನ ಸಾಯಂಕಾಲ ವಿಶೇಷವಾಗಿ ಪಂಚೋಪಚಾರ ಪೂಜೆ. ಭಕ್ತಾದಿಗಳು ಅಂದ್ರೆ ಈ ಓಣಿಯಲ್ಲಿ ಇರ್ತಕ್ಕಂಥ ಈ ಯುವಕರಲ್ಲಿ ಇರ್ತಕ್ಕಂಥ ಒಂದು ಭಕ್ತಿ ಏನದಲ್ಲ, ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ. ಹೊರಪು ಹುಮ್ಮಸ್ನಿಂದ ಆ ಯುವಕರು ಒಂದು ಸೇವಾ ಮಾಡ್ತಾರೆ. ಮತ್ತು ಒಕ್ಕಟ್ಟದ ಈ ಯುವಕ ಮಂಡಳಿ ಏನದಲ್ಲ, ಅದು ನಮ್ಮ ರಾಮಚಂದ್ರ ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ಗಜಾನನ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಈ ವರ್ಷ ಜರುಗ್ತಾ ಇದೆ. ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಅಂದ್ರೆ ಜನರಲ್ಲಿ ಏನದಂದ್ರೆ, ನಮ್ಮ ಯುವಕರಲ್ಲಿ ಅಥವಾ ನಮ್ಮ ಕಮಿಟಿಯವರಲ್ಲಿ ಏನೊಂದು ಮನೋಭಾವನೆ ಅದಂದ್ರೆ ಅನ್ನದಾನ ಮಾಡಬೇಕು. ಗಣೇಶ ನಮ್ಗೆಲ್ಲಾ ಕೊಟ್ಟಾನ, ಗಣಪತಿ ಕೊಟ್ಟದ್ದು ಗಣಪತಿಗೆ ನಾವು ಅರ್ಪಿಸ್ಬೇಕು ಅನ್ನುವಂತ ಭಾವನೆಯಿಂದ ಇವತ್ತಿನ ದಿವಸ ಚವ್ಹಾಣ್ ಅವರು ಸತ್ಯನಾರಾಯಣ ಪೂಜೆನೂ ಮಾಡ್ಯಾರ. ಅಂದ್ರೆ ಇದು ವಿಶೇಷತೆವಾಗಿ ಇವತ್ತು ಈ ಗಣಪತಿಯ ಹಬ್ಬವನ್ನು ಈ ವರ್ಷ 2025-26ನೇ ಸಾಲಿನಲ್ಲಿ ಬಹಳಷ್ಟು ಸಂಭ್ರಮದಿಂದ, ಹುಮ್ಮಸ್ನಿಂದ ಆಚರಿಸಲಾಗುವುದು. ಇದು ಎಲ್ಲ ನಾವು ಆಶೀರ್ವಾದ ರೂಪದಲ್ಲಿ ಪ್ರತಿದಿನ ಸಾಯಂಕಾಲ ಎಲ್ಲ ಭಕ್ತಾದಿಗಳು ಆಶೀರ್ವಾದ ಮಾಡ್ತೀವಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇಣ ಮಾರ್ಗೇಣ ಮಹಿಮಹೇಶ ಓ ಬ್ರಾಹ್ಮಣೇಭ್ಯ ಶುಭಮತ್ ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವಂತ ಮಂತ್ರಗಳ ಮೂಲಕ ಜಗತ್ತಿಗೆಲ್ಲ ಸುಖ, ಶಾಂತಿ, ನೆಮ್ಮದಿ ಆಗಲಿ, ಸುಭಿಕ್ಷೆ ಆಗಲಿ, ಮಳೆ ಆಗಲಿ, ಬೆಳೆ ಬರಲಿ, ಸಸ್ಯ ಸಂಪತ್ತು ಹೆಚ್ಚಿಗೆ ಬೆಳೆಯಲಿ, ಎಲ್ಲರಿಗೂ ನೀರು ಸಿಗಲಿ, ಕುಡಿಯುವ ನೀರು. ಅದೇ ರೀತಿ ಎಲ್ಲರಿಗೂ ಒಂದು ಆನಂದ ಸಿಗಲಿ ಅನ್ನುವಂತ ಈ ಗಣೇಶನ ಒಂದು ವಿಶೇಷವಾಗಿ ಗಣೇಶ ಹಬ್ಬನ ಒಂದು ಪೂಜೆಯ ಸಂಭ್ರಮದಲ್ಲಿ ನಾವು ಎಲ್ಲರಿಗೂ ಜಗತ್ತಿಗೆ, ಭಾರತ ದೇಶಕ್ಕೆ ಶುಭ ಹಾರೈಸ್ತಾ ಇದ್ದೇವೆ. ನಿಮ್ಮ ಹೆಸರು ಸರ್? ರಾಮಚಂದ್ರ ದೀಕ್ಷಿತ್, ಅರ್ಚಕರು, ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಿ ತುಂಬಾ ಧನ್ಯವಾದಗಳು ಸರ್. ಭಗತ್ ಸಿಂಗ್ ಗಜಾನನ ತರುಣ ಮಂಡಳ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯ ಒಂದು ಆಚರಣೆ ನಾವು ಮಾಡಾಕತ್ತೀವಿ. ಕಳೆದ 54 ವರ್ಷಗಳಿಂದ ನಾವು ಗಣೇಶೋತ್ಸವ ಆಚರಣೆ ಮಾಡ್ಕೋತೇ ಬಂದಿವಿ. 1973ರಲ್ಲಿ ಶುರುವಾಗಿದ್ದು ಇವತ್ತಿನ ತನಕ ವಿವಿಧ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ವಿವಿಧ ಒಂದು ಸಾಂಸ್ಕೃತಿಕ ಮಂಡಳಗಳಾಗ್ಲಿ, ಅವ್ರಿಗೆಲ್ಲರಿಗೂ ನಾವು ಅಪರ್ಚುನಿಟಿ ಕೊಡ್ತೀವಿ. ಅಪರ್ಚುನಿಟಿ ಹೆಂಗ್ ಕೊಡ್ತೀವಿ ಅಂದ್ರೆ, ನಾವು ಡಿಜೆ ಹಚ್ಚುದಿಲ್ಲ, ಇದು ನಮ್ಮ ಸಮಾಜ ಒಳಗಿರ್ತದೆ ಅಂತೇಳಿ ನಾವು ಡಿಜೆ ಹಚ್ಚುದಿಲ್ಲ. ಕಳೆದ 25 ವರ್ಷಗಳಿಂದ ಆಯ್ತು ಸಾಂಸ್ಕೃತಿಕ ಡೋಲ್ ಆಗ್ಲಿ, ಕರಡಿ ಮಸಾಲ ಆಗ್ಲಿ, ಹಲ್ಗಿ ಪದ ಆಗ್ಲಿ, ಇಂಥವು ಪುನಃ ಬಾಂಬೆದಿಂದ ಡೋಲ್ ಕರೆಸ್ತೀವಿ ನಾವು.
ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಂಗೆ ನಡ್ಸ್ಕೊತ ಬಂದೀವಿ. ಅದೇ ರೀತಿ ಕಳೆದ 25 ವರ್ಷಗಳಿಂದ ಆಯ್ತು ನಾವು ಅನ್ನಪ್ರಸಾದ್ ಮಾಡ್ಕೊತ ಬಂದೀವಿ. ಅನ್ನಪ್ರಸಾದ್ ವಿವಿಧ ಪದಾರ್ಥ, ಒಂದು ಪದಾರ್ಥ ಮಾಡಿದ್ ಮುಂದಿನ ವರ್ಷ ಮಾಡಲ್ಲ. ಹಿಂಗ ಶಿರಾ ಆಗ್ಲಿ, ಸಜ್ಕಾ ಆಗ್ಲಿ, ಇವತ್ತು ಸುರ್ಮಾ ಮಾಡೀವಿ. ಇವು ಸ್ವೀಟ್ಗಳನ್ನು ಚೇಂಜ್ ಮಾಡ್ಕೊತ ಹೋಗ್ತೀವಿ. ಸಾಂಸ್ಕೃತಿಕ ಆಚರಣೆಗೆ ನಾವು ಭಾಳ ಒತ್ತು ಕೊಡ್ತೀವಿ ಭಗತ್ ಸಿಂಗ್ ಗಜಾನನ ತರುಣ ಮಂಡಳ ವತಿಯಿಂದ. ಸರ್ ನಿಮ್ದು ಎಷ್ಟು ದಿವಸದ ಗಣಪ ಐತ್ರಿ? ನಮ್ದು 7ನೇ ದಿವಸಿನ ಗಣಪ. 7 ದಿವಸ ಇರ್ತದೆ ಗಣಪ. 1ರಿಂದ 3-4 ದಿವಸ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವ. ಎಲ್ಲಾ ಹೆಣ್ಮಕ್ಳಿಗಾಗ್ಲಿ, ನಮ್ಮ ಓಣಿ ಎಲ್ಲ ಹಿರಿಯರಿಗಾಗ್ಲಿ, ಎಲ್ಲ ಕಿರಿಯರಿಗಾಗ್ಲಿ ಎಲ್ಲರಿಗೂ ಒಂದೊಂದು ಧಾರ್ಮಿಕ ಕಾರ್ಯಕ್ರಮ ಇಡ್ತೀವಿ. ಒಂದು ನಾಟಕ ಇಡ್ತೀವಿ. ಮತ್ತೆ ಸ್ಪೋರ್ಟ್ಸ್ ಆಡಿಸ್ತೀವಿ. ಭರತನಾಟ್ಯಂ ಅಂತ ಒಂದು ಡಾನ್ಸ್ ಮಾಡಿಸ್ತೀವಿ. ಅಂತ ಒಂದು ನೃತ್ಯಗಳನ್ನು ನಾವೆಲ್ಲ ಕಂಪ್ಲೀಟ್ ಆಗಿ 7 ದಿವಸ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡು 5ನೇ ದಿವಸ ಅನ್ನಪ್ರಸಾದ ಇರ್ತ, 7ನೇ ದಿವಸ ವಿಸರ್ಜನೆ. ಈ ವಿಸರ್ಜನೆ ಢೋಲ್, ಕೊಲ್ಲಾಪುರದಿಂದ ಢೋಲ್ ಟೀಮ್ ಬರತ್ತು. ಮೊದಲು ಏನಾಗ್ತಿತ್ತು, ನಾವು ಢೋಲ್ ನೋಡಕ್ ಪುನಾಕ, ಬೆಂಗಳೂರ್ಕ, ಸೋಲಾಪುರಕ್ಕೆ ಇದು ಹೋಗ್ಬೇಕಾಗ್ತಿತ್ತು. ಬಟ್ ನಾವು ನಮ್ಮ ಧಾರ್ಮಿಕ ಪರಂಪರೆಯನ್ನು ಅಲ್ಲಿಂದ ಇಲ್ಲಿ ತಗೊಂಡ್ಬಂದ್ವಿ. ಢೋಲ್ ಆಚರಣೆ ಹೆಂಗದ, ಆ ಆಚರಣೆದಿಂದ ನಾವು ನೋಡ್ಕೊತ ಹೊಂಟಿವಿ. ಒಂದು 60 ಜನ ಬರಾಕತ್ತಾರ. 60 ಜನ ಇದ್ದಾಗ ನಾವು ಢೋಲ್ ಬಾರ್ಸ್ಕೋತ, ಇದು ಮಾಡ್ಕೋತ, ತಾಶಾ ಬಾರ್ಸ್ಕೋತ ನಾವು ವಿಸರ್ಜನೆ ಮಾಡ್ತೀವಿ. ಸರ್ ಟೈಮಿಂಗ್ ಏನ್ರಿ ವಿಸರ್ಜನೆ? 12ರಿಂದ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆ ತನಕ ನಾವು ವಿಸರ್ಜನೆ ನಾಡಿನ ಎಲ್ಲ ಜನತೆಗೆ ಗಣೇಶೋತ್ಸವ ಶುಭಾಶಯಗಳು. ಮೊದಲನೇದಾಗಿ ನಮ್ಮದು ಶ್ರೀ ಭಗತ್ ಸಿಂಗ್ ಚೌಕ್ ಗಜಾನನ ತರುಣ ಮಂಡಳ ಅಂತ 1973ರಾಗ ಸ್ವಾತಂತ್ರ್ಯವೀರ ಭಗತ್ ಸಿಂಗ್ ಕ್ರಾಂತಿವೀರ ಭಗತ್ ಸಿಂಗ್ ಹೆಸರಲ್ಲೇ ನಾವು ಸ್ಥಾಪನೆ ಮಾಡಿದ್ವಿ. ನಮ್ಮ ಗೋಣಿ ಹಿರಿಯರು ಇಲ್ಲಿವರೆಗೆ 54-55 ವರ್ಷ ಆಯಿತು. ಒಂದು ಕಳೆದ 20-25 ವರ್ಷ ಅನ್ನಪ್ರಸಾದ ಮಾಡ್ಕೊಂಡು ಬಂದಿದ್ದೀವಿ. ಸಾರ್ವಜನಿಕ ಅನ್ನಪ್ರಸಾದ. ಈ ಅನ್ನಪ್ರಸಾದ ಮಾಡ್ಕೊಂಡು ಬಂದೀವಿ. ಮತ್ತು ಇದು ನೋಡಿ ಸಾಂಸ್ಕೃತಿಕ ವಿಶೇಷ ಹಬ್ಬಗಳು, ಕಾರ್ಯಕ್ರಮಗಳು ಮಾಡ್ತೀವಿ. ಮತ್ತು ಹೋಗೋ ದಿವಸಕ್ಕೆ ನಾವು ಸಾಂಸ್ಕೃತಿಕ ವಿಶೇಷ ಎಲ್ಲರೂ ಸಂಜೆ ಹೋಗ್ತಾರೆ. ನಾವು ಮಧ್ಯಾಹ್ನ 12 ಗಂಟೆಗೆ ನಾವು ಮೆರವಣಿಗೆ ಚಾಲು ಮಾಡಿರ್ತೀವಿ. ಮೆರವಣಿಗೆ ಚಾಲು ಮಾಡಿ ಮತ್ತು ಸಾಯಂಕಾಲ 7 ಗಂಟೆಗೆ ಮೆರವಣಿಗೆ ಸಾರ್ವಜನಿಕವಾಗಿ ನೋಡಬೇಕು ಅನ್ನೋ ಉದ್ದೇಶದಿಂದ ನಾವು 12 ಗಂಟೆಗೆ ಮೆರವಣಿಗೆ ಮಾಡ್ತೀವಿ. ಮತ್ತು ಈ ಟೈಪ್ ಸಾರ್ವಜನಿಕ ಯುವಕರಿಗೆ ಒಂದು ಉಪಯೋಗ ಇದೆ. ಸಾರ್ವಜನಿಕ ನಾವು ಅನ್ನಪ್ರಸಾದ ಮಾಡೋದ್ರಿಂದ ಯಾಕಂದ್ರೆ ಏನು ಕಾರಣಪ್ಪ ಅಂದರೆ ಈ ನಮ್ಮ ನಗರದ ಹೃದಯ ಭಾಗ, ಇಲ್ಲಿ ಹೃದಯ ಭಾಗದಾಗ ಇರೋದು ಶೈಕ್ಷಣಿಕ ಕೇಂದ್ರನೇ ಆಗೈತಿ ಈಗ ನಮಗೆ ಇದ್ದಾಗ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ನೋಡ್ರಿ ಪರವೂರದಿಂದ ಜಾಸ್ತಿ ಮಂದಿ ಕಲೀಲಾಕ ಬಂದವರು ಅದಾರೆ. ಆದ ಕಾರಣ ಅವರಿಗೂ ಒಂದು ವಿಶೇಷ ಪ್ರತಿ ವರ್ಷ ವಿಶೇಷ ಸ್ವೀಟ್ ಮಾಡ್ತೀವಿ. ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷ ಮತ್ತೊಂದು ಬೇರೆನೆ. ಹೀಗಾಗಿ ಭಕ್ತರು ಹಂಗದಾರ ಕೊಡೋರು ಮಾಡೋರು ಹೆಂಗಿದೆ ಗಣೇಶನ ಆಶೀರ್ವಾದ ಗಣೇಶ ಪ್ರಾರ್ಥನಾ. ನಿಮ್ಮ ಹೆಸರು ಸರ್? ರಾಕೇಶ್ ಪಾಟೀಲ್ ಸರ್. ಭೀಮರಾಜ ನ್ಯೂಸ್ ಜೊತೆ ಮಧ್ಯಾಹ್ನ ತುಂಬ ಧನ್ಯವಾದ.